ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಇವತ್ತಿನ 777 ಕನ್ನಡ ಟ್ಯಾರೋಟ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಿಮ್ಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ನ ತಗೊಂಡ್ ಬಂದಿದ್ದೀನಿ. ಏನಂದ್ರೆ ಅವರು ನಿಮ್ಮಿಂದ, ನಿಮ್ಮ ಎಕ್ಸ್ ಇರ್ಬೋದು, ಮತ್ತೆ ನೀವು ಯಾವ್ದು ಇಷ್ಟಪಟ್ಟಿದ್ರಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗೋದಕ್ಕೆ ಏನು ಕಾರಣ ಅಂತ ಹೇಳಿ ಇವತ್ತಿನ ರೀಡಿಂಗ್ ಮುಖಾಂತರ ನಾನು ಕಾರ್ಡ್ಸ್ ನ ತೆಗ್ದ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವ ಒಂದು ರೀಸನ್ ಇಂದ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಿ. ಸೊ ಬನ್ನಿ, ತಡ ಮಾಡದೆ ನಾವು ಕಾರ್ಡ್ ನ ಸಪರೇಟ್ ಮಾಡಿ, ಶಫಲ್ ಮಾಡಿ ಮತ್ತೆ ತೆಗಿಯೋಣ. ಇಲ್ಲಿ ನಾನು 5 ಕಾರ್ಡ್ ಸಪರೇಟ್ ಮಾಡ್ತೀನಿ ಅಂಡ್ ಕಾರ್ಡ್ ನ ಸೆಗ್ರಿಗೇಟ್ ಮಾಡುವಾಗ ಪ್ರೇಯರ್ ಮಾಡ್ಕೊಂಡ್ಬಿಟ್ಟು ತೆಗಿತಾ ಇದ್ದೀನಿ. ನಾನು ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನ್ಸ್ಕೊಂಡ್ಬಿಟ್ಟು ಕಾರ್ಡ್ ನ ತೆಗಿತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಿಮ್ಮ ಎಲ್ಲ ಕಾಮೆಂಟ್ ಗಳನ್ನು ಕೂಡ ನಾನು ಓದ್ತಾ ಇದ್ದೀನಿ. ನೀವು ನಮ್ಗೆ ಕಾಮೆಂಟ್ ಮೂಲಕ ವಿಡಿಯೋ ಯಾವ ತರ ಅನ್ನಿಸ್ತು, ರೆಸೊನೇಟ್ ಆಯ್ತಾ ಅಂತ ಕೂಡ ನೀವು ಹೇಳ್ಬೋದು. ಇನ್ ಕೇಸ್ ರೆಸೊನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ಮತ್ತೆ ನಾರ್ಮಲ್ ರೀಡಿಂಗ್ ತರ ಈ ರೀಡಿಂಗ್ ನ ನೋಡಿ ಎಂಜಾಯ್ ಮಾಡಿ, ಓಕೆನಾ. ನೀವು ನಾನು ಕಾರ್ಡ್ ಶಫಲ್ ಮಾಡುವಾಗ ಆ ವ್ಯಕ್ತಿಯ ಹೆಸರನ್ನ 3 ಸರಿ ಹೇಳ್ಕೋಬಹುದು, ಇಲ್ಲ ಅವ್ರ ಮುಖಾನ್ ಬೇಕಾದ್ರೂ ನೀವು ನೆನಪಿಸ್ಕೊಳ್ಬಹುದು. ಮತ್ತೆ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ ಕಂಪ್ಲೀಟ್ ಆಗಿ. ಸೊ ನೋಡೋಣ, ಕಾರ್ಡ್ ಶಫಲ್ ಮಾಡುವಾಗ ಅಷ್ಟೊಂದೇನು ನನಗೆ ಸ್ಮೂತ್ ಆಗಿ ಶಫಲಿಂಗ್ ಏನು ಆಗ್ತಾ ಇಲ್ಲ. ಮಧ್ಯದಲ್ಲಿ ಶಫಲ್ ಮಾಡುವಾಗ ಸ್ಟಾಪ್ ಮಾಡಿ ಶಫಲ್ ಮಾಡಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಸೊ ಫೈನಲಿ ಎಲ್ಲ ಶಫಲ್ ಮಾಡಿ ಆದ್ಮೇಲೆ ಕಾರ್ಡ್ ನ ನಾನಿಲ್ಲಿ ತೆಗಿತಾ ಇದ್ದೀನಿ. 5 ಕಾರ್ಡ್ ನ ನಾನಿಲ್ಲಿ ತೆಗಿತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಕಾರ್ಡ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ. ನಂಗೆ ಗೊತ್ತು ನೀವೆಲ್ಲ ತುಂಬಾ ಎಕ್ಸೈಟ್ ಆಗಿದ್ದೀರಾ ಅಂತ ಹೇಳಿ ರೀಡಿಂಗ್ ಬಗ್ಗೆ. ಬಟ್ ನೋಡೋಣ ದೇವರಿಂದ ಯಾವ ಒಂದು ವಿಷಯಕ್ಕೆ, ಯಾವ ಒಂದು ಕಾರಣಗಳಿಂದ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ 5 ಕಾರ್ಡ್ ನಾನು ತೆಗ್ದಿದ್ದೀನಿ. ಸೊ ಈ 5 ಕಾರ್ಡ್ ಅಲ್ಲಿ ನನಗೆ ಲಾಸ್ಟ್ ಅಲ್ಲಿ ಬರುವಂತ ಉತ್ತರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಇನ್ನೂ ಒಂದು ಕಾರ್ಡ್ ನಾನು ತೆಗಿತೀನಿ. ಸೊ ನೋಡೋಣ ಈ ಕಾರ್ಡಿನ ಮುಖಾಂತರ ನಿಮ್ಗೆ ಏನೆಲ್ಲ ಬಂದಿದೆ ಅಂತ ಹೇಳಿ. ಮೊದಲನೇ ಕಾರ್ಡು ಇಲ್ಲಿ ಬಂದು 3 ಆಫ್ ಕಪ್ಸ್ ಬಂದಿದೆ ಗೈಸ್. 3 ಆಫ್ ಕಪ್ಸ್ ಬಂದ್ಬಿಟ್ಟು ಡೆಫಿನೆಟ್ಲಿ ನಿಮ್ಮನ್ನ ಒಂದು ಆಪ್ಷನ್ ತರ ಅವರು ಕನ್ಸಿಡರ್ ಮಾಡಿದ್ದಾರೆ, ಅದು ಇಲ್ಲಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ಇದರಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಇಲ್ಲ ಅಂದ್ರೆ ಅವರು ನಿಮ್ಮನ್ನ ಲೈಕ್ ಆಪ್ಷನ್ ತರ ಕೂಡ ಕನ್ಸಿಡರ್ ಮಾಡಿರ್ಬೋದು. ಸೊ ಇಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರೋದು ಕಾಣಿಸ್ತಾ ಇದೆ. ಈಗೋನು ಕೂಡ ಕಾಣಿಸ್ತಾ ಇದೆ. ಓಕೆ, ಫ್ಲರ್ಟಿಂಗ್ ಮಾಡಿದ್ದಾರೆ, ತುಂಬಾ ಫ್ಲರ್ಟ್ ಮಾಡಿದ್ದಾರೆ ನಿಮ್ ಜೊತೆಯಲ್ಲಿ ಇದ್ದಾಗ, ನಿಮ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ್ಲೇನೆ ತುಂಬಾ ಫ್ಲರ್ಟ್ ಮಾಡಿರೋದು ಕಾಣಿಸ್ತಾ ಇದೆ. ಬೇರೆ ಒಬ್ಬ ಪರ್ಸನ್ ಜೊತೆ ಚಾಟ್ ಮಾಡಿರೋದು, ಮೆಸೇಜ್ ಅಲ್ಲಿ ಬ್ಯುಸಿ ಆಗಿರೋದು, ಅಥವಾ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿರೋದು ಸೋಷಿಯಲ್ ಮೀಡಿಯಾ ಥ್ರೂ, ಅಥವಾ ಲೈಕ್ ಅವ್ರಿಗೆ ಗೊತ್ತಿರುವಂತ ಫ್ರೆಂಡ್ಸ್ ಜೊತೆ ಕ್ಲೋಸ್ ಆಗಿ ಇರೋದು. ಅವ್ರಿಗೆ ಇಷ್ಟ ಅಂದ್ರೆ ಅವ್ರಿಗೆ ಗೊತ್ತಿರೋ ಅಂತ ಫ್ರೆಂಡ್ಸ್ ಅವ್ರಿಗೆ ಇಷ್ಟ ಆಗಿದ್ರೆ ಅವ್ರ ಜೊತೆ ಕ್ಲೋಸ್ ಆಗಿರೋದು, ಅವ್ರ ಜೊತೆ ಟೆಕ್ಸ್ಟ್ ಮಾಡೋದು, ಮಾತುಕತೆ ಆಡೋದು ಫೋನ್ ಕಾಲ್ ಅಲ್ಲಿ. ಒಂಥರ ಫ್ಲರ್ಟಿಂಗ್ ತರ ಅಂತೂ ಡೆಫಿನೆಟ್ಲಿ ಮಾಡಿದ್ದಾರೆ. ತುಂಬಾನೇ ಈಗೋಸ್ಟಿಕ್ ಪರ್ಸನ್ ಅಂತ ಅನ್ಸುತ್ತೆ, ತುಂಬಾ ಈಗೋ ಇದೆ ಅವ್ರಿಗೆ. ನಾಟ್ ಎ ವೆರಿ ನೈಸ್ ಅಂದ್ರೆ ಲೈಕ್ ರಿಲೇಶನ್ಶಿಪ್ ಬ್ರೇಕಪ್ ಯಾಕೆ ಆಗಿದೆ ಅಂತ ಹೇಳಿ ತೆಗಿಯೋ ಟೈಮಲ್ಲೇ ಫಸ್ಟ್ ಕಾರ್ಡೇನೆ 3 ಆಫ್ ಕಪ್ ಬಂದ್ರೆ ಅದ್ ಡೆಫಿನೆಟ್ಲಿ ಒಂಥರ ಚೀಟಿಂಗ್ ಮಾಡಿರೋ ಅಂತ ಕಾರ್ಡು. ಒಂಥರ ನೀವಿದ್ರು ಕೂಡ ಇನ್ನೊಂದು ಪರ್ಸನ್ ಜೊತೆ ಲೈಕ್ ಟೈಮ್ ಪಾಸ್ ಮಾಡಿರೋಂಥದ್ದು, ಕಾಲ ಕಳೆದಿರೋಂಥದ್ದು, ಮೆಸೇಜ್ ಮುಖಾಂತರ ಮೀಟಪ್ ಆಗೋದು, ಅವ್ರ ಜೊತೆ ಓಡಾಡಿರೋದು, ಇದೆಲ್ಲ ಪ್ರೆಸೆನ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಒಂದೇನಂದ್ರೆ ಅವ್ರಿಗೆ ಫಿಸಿಕಲಿ ಇದಿರಲ್ಲ, ಇನ್ವಾಲ್ವ್ ಆಗಿರಲ್ಲ. ಬಟ್ ಆದ್ರೆ ಈ ಚಾಟಿಂಗು, ಹೊರಗಡೆ ಸುತ್ತೋದು, ಮಾತುಕತೆ ಇದೆಲ್ಲ ಮಾಡಿದ್ದಾರೆ, ನಿಮ್ ಜೊತೆ ಇದ್ದಾಗ್ಲೇನೆ ಮಾಡಿದ್ದಾರೆ.
ಅದ್ರಲ್ಲಿ ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಾಗಿರ್ಬೋದು. ಈ ವ್ಯಕ್ತಿ ಒಂಥರ ಹ್ಯಾಪಿ ಪರ್ಸನ್ನೇ, ತುಂಬಾ ಸೋಷಿಯಲೈಸ್ ಆಗಕ್ಕೆ ಇಷ್ಟಪಡುವಂತ ಪರ್ಸನ್. ಫ್ರೆಂಡ್ಸ್ ಜೊತೆ ಎಲ್ಲ, ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಂದ್ರೆ ಅವ್ರ ಜೊತೆ ಬೇಗ ರಿಯೂನಿಯನ್ ಆಗೋದು, ಅವ್ರ ಜೊತೆ ಮತ್ತೆ ಪ್ಯಾಚಪ್ ಮಾಡ್ಕೊಳಕ್ಕೆ ಟ್ರೈ ಮಾಡೋದು, ಅದೆಲ್ಲ ಮಾಡ್ತಾರೆ ಅಂತ ಅನ್ಸುತ್ತೆ. ತುಂಬಾ ಜನಗಳ ಜೊತೆ ಫನ್ ಮಾಡ್ತಾರೆ ಅಂತ ಅನ್ಸುತ್ತೆ. ಫನ್ ಅಂದ್ರೆ ಲೈಕ್ ಜನಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡುವಂತ ವ್ಯಕ್ತಿ ಅಂತ ಅನ್ಸುತ್ತೆ. ಆ ತರ ಒಂದು ಪರ್ಸನ್. ಬಟ್ ಡೆಫಿನೆಟ್ಲಿ ಇಲ್ಲಿ ಫ್ಲರ್ಟಿಂಗ್ ಅಂತೂ ಆಗಿದೆ. ಇಲ್ಲಿ ರಿಲೇಶನ್ಶಿಪ್ ಅಲ್ಲಿ ಹ್ಮ್ ಆ, ತುಂಬಾ ಏನಂತ ಹೇಳ್ತಾರೆ, ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತ ಕಾರ್ಡ್ ಅಲ್ಲ ಇದು. ಇದು ಬಂತು ಅಂದ್ರೆ ಲೈಕ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದೇ ಇರುತ್ತೆ ಇಲ್ಲಿ. ಥರ್ಡ್ ಪಾರ್ಟಿ ಅಂತೂ ಪ್ರೆಸೆನ್ಸ್ ಕಾಣ್ತಾ ಇದೆ ಇಲ್ಲಿ. ಸೊ ನೆಕ್ಸ್ಟ್ ಕಾರ್ಡ್ ಬಂದು ಲವರ್ಸ್ ಕಾರ್ಡ್ ಬಂದಿದೆ. ಇದು ಅಷ್ಟೇ ಗೈಸ್, ಇದು ಬಂದು ಲೈಕ್ ಏನು, ಡೆಫಿನೆಟ್ಲಿ ಒಂದು ಆಪ್ಷನ್ ಅಂದ್ರೆ ಲೈಕ್ ಇಬ್ರು ಲವರ್ಸ್ ಇರ್ತಾರೆ. ಅವಾಗ ಲವರ್ಸ್ ಗಳು ಯಾವ ತರ ಅಂದ್ರೆ, ನೀವು ಆ ಇಷ್ಟಪಟ್ಟು ಲವರ್ಸ್ ಆಗಿರ್ತಾರಲ್ಲ ಆ ತರ ಅಲ್ಲ, ಮನ್ಸಾರೆ ಪ್ರೀತಿಸಿರೋದಂತ ಅಲ್ಲ. ಯಾವ್ದೋ ಒಂದು ಹಿಂದಿನ ಜನ್ಮದ ಕಾರ್ಮಿಕ್ ರಿಲೇಶನ್ಶಿಪ್ ಬಾಕಿ ಉಳ್ದಿರತ್ತಲ್ಲ, ಸೊ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ ಲೈಫ್ ಅಲ್ಲಿ ಅವರು ಬಂದಿರ್ತಾರೆ. ಆ ಪೀರಿಯಡ್ ಮುಗಿದ ತಕ್ಷಣ ಅವರು ನಿಮ್ಮ ಲೈಫ್ ಇಂದ ಎಕ್ಸಿಟ್ ಆಗಿ ಹೋಗಿರ್ತಾರೆ. ಆ ತರ ಕಾಡಿದು. ಸೊ ಆ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಎಷ್ಟು ದಿನ ಇರತ್ತೆ ಅಷ್ಟು ದಿನ ಇದ್ಬಿಟ್ಟು ನಿಮಗೆ ಏನೋ ಒಂದು ಪಾಠ ಹೇಳ್ಕೊಟ್ಬಿಟ್ಟು, ಇಲ್ಲ ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ನಿಮ್ ಜೀವನದಿಂದ ಹೊರಗಡೆ ಹೋಗಿರ್ತಾರೆ. ಸೊ ಅದು ಯಾವ ತರ ಅಂದ್ರೆ, ನೀವು ಲೈಫ್ ಲಾಂಗ್ ಆ ಪಾಠನ ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಮುಂದೆ ಯಾರೇ ನಿಮ್ ಜೀವನದಲ್ಲಿ ಲವರ್ ಅಥವಾ ಪ್ರೀತಿಸ್ತೀವಿ ಅಂತ ಬಂದ್ರು ಕೂಡ ಆ ಒಂದು ಘಟನೆ ಇವ್ರೇನು ಮಾಡಿ ಬಿಟ್ಟು ಹೋಗಿರ್ತಾರಲ್ಲ, ಆ ಘಟನೆ ನಿಮಗೆ ಸಡನ್ ಆಗಿ ಕಣ್ಮುಂದೆ ಬರ್ಬೇಕು. ಆತರ ಒಂದು ಪರ್ಸನ್ ಇಲ್ಲಿ ಪ್ರೆಸೆನ್ಸ್ ಕಾಣ್ತಾ ಇದೆ. ಸೊ ಇದು ಪ್ಯೂರ್ಲಿ ಒಂದು ಕಾರ್ಮಿಕ್ ರಿಲೇಶನ್ಶಿಪ್. ಅವರು ನಿಜವಾಗ್ಲೂ ನಿಮ್ ಪ್ರೇಮಿ, ನಿಜವಾಗ್ಲೂ ನಿಮ್ ಪ್ರೀತಿ, ಆತರ ಸೋಲ್ಮೇಟ್ ತರ ಅಲ್ಲ ಇವರು. ಅಂದ್ರೆ ಸೋಲ್ಮೇಟ್ ಅಂದ್ರೆ ಯಾವ ತರ ಹೇಳಿ, ನಿಮ್ ನಿಜವಾಗ್ಲೂ ಪ್ರೀತಿ ಇರತ್ತಲ್ಲ, ನಿಜವಾದ ಪ್ರೀತಿ ಆ ತರ ಅಲ್ಲ. ಜಸ್ಟ್ ಒಂದ್ ಕಾರ್ಮಿಕ್ ಸಿಚುವೇಶನಲ್ ಪರ್ಸನ್. ಇವರು ಬರ್ತಾರೆ, ಬಂದ್ಬಿಟ್ಟು ಹೋಗಿರ್ತಾರೆ. ಆತರ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾನೇ ಜಾಸ್ತಿ ನೀವು ಬಂದು ಸ್ಪಿರಿಚುಲಿ ಇದ್ದೀರಾ ಅನ್ಸುತ್ತೆ. ದೇವರು ದಿಂಡ್ರು ಅದನ್ನೆಲ್ಲ ತುಂಬಾ ಮಾಡ್ತೀರಾ ಅನ್ಸುತ್ತೆ. ಆ ಪರ್ಸನ್ ಅಷ್ಟೊಂದು ಸ್ಪಿರಿಚುಲಿ ಇಲ್ಲ. ಮತ್ತೆ ನಿಮಗೂ ತುಂಬಾ ಆಪ್ಷನ್ಸ್ ಇದೆ, ಅವ್ರಿಗೂ ತುಂಬಾ ಆಪ್ಷನ್ಸ್ ಇದೆ. ಇವಾಗ ರಿಲೇಶನ್ಶಿಪ್ ಬಂತು ಅಂದ್ರೆ ನಿಮಗೂ ತುಂಬಾ ಜನ ಆಫರ್ ಮಾಡುವಂತವ್ರು ಪ್ರೀತಿ ಪ್ರೇಮ ಅಂತ ಹೇಳಿ ಇರ್ಬೋದು. ಇಲ್ಲ ಅವರಿಗೂ ಕೂಡ ಪ್ರೀತಿ ಪ್ರೇಮ ಅಂತ ಬಂದ್ರೆ ಆಫರ್ ಮಾಡುವಂತವ್ರು ತುಂಬಾ ಜನ ಇದ್ದಾರೆ ಅಂತ ಅನ್ಸುತ್ತೆ. ನೋಡೋದಕ್ಕೆ ಇಬ್ರು ಕೂಡ ಚೆನ್ನಾಗಿದ್ದೀರಾ, ಮತ್ತೆ ಅವರು ಕೂಡ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿರುವಂತ ಪರ್ಸನಾಲಿಟಿ. ಸೊ ಡೆಫಿನೆಟ್ಲಿ ಇದು ಈ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ತುಂಬಾನೇ ನೋವಾಗಿರುತ್ತೆ. ತುಂಬಾ ಅಡ್ಜಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿರ್ತೀರಾ, ತುಂಬಾ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿರ್ತೀರಾ. ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕಂತ ತುಂಬಾ ಟ್ರೈ ಮಾಡಿರ್ತೀರಾ. ಬಟ್ ನಿಮ್ಗೆ ಆಗಿರಲ್ಲ, ತುಂಬಾ ಕಷ್ಟಪಟ್ಟಿರ್ತೀರಾ ನೀವು. ಬಿಕಾಸ್ ದ ಪರ್ಸನ್ ಎನರ್ಜಿನೇ ಆತರ ಇದೆ. ಇವ್ರೇನು ಹೋಲ್ಡ್ ಮಾಡಿ ಇಟ್ಕೊಬೇಕು, ಉಳಿಸ್ಕೋಬೇಕು ಆ ತರ ಒಂದು ಮೈಂಡ್ ಸೆಟ್ ಇಲ್ಲ ಇವರಿಗೆ. ಸೊ ಬಂದಿದೀವಿ ಲೈಕ್ ಏನೋ ಒಂದ್ ನೋಡ್ ಬಂದಿರ್ತಾರೆ, ಆ ಟೈಮ್ ಮುಗಿಯತ್ತೆ ಅಥವಾ ಅದು ಮುಗಿದ ತಕ್ಷಣ ಇನ್ ಕೇಸ್ ಬಿಟ್ಬಿಡೋದು ಹೋಗೋದು, ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಲೆಟ್ ಗೋ ಮಾಡಿ ಹೋಗಿರುವಂತ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಟೈಮ್ ಆದ ತಕ್ಷಣ ಹೋಗ್ಬೇಕು ಅಂತ ಹೋಗ್ತಾರಲ್ಲ, ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ನಿಮ್ ಕಡೆಯಿಂದ ನೀವು ಎಷ್ಟು ಪ್ರಾಂಪ್ಟ್ ಆಗಿದ್ರು, ಅವ್ರ ಕಡೆಯಿಂದ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಫ್ಲರ್ಟಿಂಗ್ ಮಾಡಿರೋದು ಕಾಣಿಸ್ತಾ ಇದೆ, ಕಾರ್ಮಿಕ್ ರಿಲೇಶನ್ಶಿಪ್ ಕಾಣಿಸ್ತಾ ಇದೆ. ಫಿಸಿಕಲಿ ಅಟ್ರಾಕ್ಷನ್ ಆಗಿ ಬಂದಿರ್ಬೋದು. ನಿಮ್ಮ ನೋಡೋದಕ್ಕೆ ಅಂದ್ರೆ ನೀವು ನೋಡೋದಕ್ಕೆ ಚೆನ್ನಾಗಿದ್ದೀರಾ, ಅಥವಾ ನೀವು ನೋಡೋದಕ್ಕೆ ನಿಮ್ಮ ಹತ್ರ ಏನಾದ್ರು ಒಂದು ಲೈಕ್ ಏನೋ ಪ್ರಾಪರ್ಟಿ ಇರ್ಬೋದು, ಅದೆಲ್ಲ ಇದ್ರೆ ಅದರಿಂದನೂ ಕೂಡ ಅಟ್ರಾಕ್ಟ್ ಆಗಿ ಬಂದಿರೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಇದೊಂದು ಇಟ್ಸ್ ಅ ಹ್ಯೂಜ್ ಅಂಡ್ ಬಿಗ್ ಕಾರ್ಮಿಕ್ ಕಾರ್ಡ್. ನಿಮ್ ಲೈಫ್ ಅಲ್ಲಿ ಏನಾದ್ರೂ ಒಂದು ಪಾಠ ಹೇಳ್ಕೊಟ್ಟು ನಿಮಗೆ ಏನಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸಿ ಹೋಗೋದಕ್ಕೇನೆ ಇವ್ರು ಬಂದಿರೋದು. ಸೊ ಇದೊಂದು ಇವ್ರನ್ನ ಅಷ್ಟೊಂದಾಗಿ ಲೈಕ್ ಏನೋ ಗೈಸ್ ತುಂಬಾನೇ ತಲೆ ಕೆಡ್ಸ್ಕೊಂಡು ತುಂಬಾ ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಏನು ಇಲ್ಲ ಅನ್ಸುತ್ತೆ. ಬಂದ್ರು ಲೈಕ್ ಹೋದ್ರು ಆತರ. ಇದು ಯಾವಾಗ್ಲೂ ಒಂಥರ ಆಪ್ಷನ್ ಕಾರ್ಡು ಆಗಿರುತ್ತೆ. ಲೈಕ್ ಅವ್ರಿಗೂ ತುಂಬಾ ಆಪ್ಷನ್ಸ್ ಇರುತ್ತೆ, ನಿಮಗೂ ತುಂಬಾ ಆಪ್ಷನ್ಸ್ ಇರುತ್ತೆ. ಆ ತರ ಒಂದು ನೀನಿಲ್ಲ ಅಂದ್ರೆ ಇನ್ನೊಂದು ಆ ತರ ಥಿಂಕ್ ಮಾಡ್ತಾರಲ್ಲ, ಆ ತರ ಒಂದು ಕಾರ್ಡ್ ಇದು. ಸೊ ಲೈಕ್ ಏನೋ ಅದೇ ಒಂದು ಎನರ್ಜಿ ಈ ಕಾರ್ಡಲ್ಲಿ ಕೂಡ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಶನ್ ಮಾಡುವಾಗ್ಲೂ ತುಂಬಾ ಅಂದ್ರೆ ಲೈಕ್ ಏನೋ ಅಷ್ಟೊಂದು ಕಮ್ಯುನಿಕೇಶನ್ ಕೂಡ ಚೆನ್ನಾಗಿ ಇರ್ಲಿಲ್ಲ ಅಂತ ಹೇಳಿ ಅನ್ಸುತ್ತೆ. ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಹರ್ಮಿಟ್ ಬಂದಿದೆ. ಹರ್ಮಿಟ್ ಬಂದ್ಬಿಟ್ಟು ಅಗೇನ್ ದ ಸೇಮ್ ಕಾರ್ಡ್ ಗೈಸ್. ಇವ್ರ ಮೇಲ್ಗಡೆ ಯಾವ ತರ ಕಾಣಿಸ್ತಾರೆ ಆ ತರ ಒಳಗಡೆ ಇಲ್ಲ.
ಈ ಪರ್ಸನ್ ನೋಡೋದಕ್ಕೆ ತುಂಬಾ ಹ್ಯಾಪಿ ಯಾರ್ ಬೇಕಾದ್ರೂ ಇವ್ರ ಜೊತೆ ಹೋಗಿ ಮಾತಾಡ್ಬಿಡ್ಬೋದು, ಯಾರ್ ಬೇಕಾದ್ರೂ ಇವ್ರ ಜೊತೆ ಚೆನ್ನಾಗಿ ಕನೆಕ್ಟ್ ಆಗ್ಬೋದು. ತುಂಬಾ ಒಳ್ಳೆ ಪರ್ಸನ್, ತುಂಬಾ ಈ ತರ ಪರ್ಸನ್ ನಮಗ್ ಸಿಗೋದೇ ಇಲ್ವೇನೋ, ಅಯ್ಯೋ ನಾವು ಮಿಸ್ ಮಾಡ್ಕೊಂಡ್ವೇನೋ ಈ ಪರ್ಸನ್ ಅಂತ ಎಲ್ಲ ನಿಮಗೆ ಫೀಲ್ ಆಗ್ತಿರ್ಬೋದು. ಆದ್ರೆ ಇನ್ ಡೆಪ್ತ್ ಒಳಗಡೆ ಹೋಗಿ ನೀಟಾಗಿ ಅವ್ರನ್ನ ನೀವೇನಾದ್ರೂ ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ಈ ಪರ್ಸನ್ ನೀವು ನೋಡ್ತಾ ಇದ್ದೀರಲ್ಲ ಆ ತರ ಅಂತೂ ಅಲ್ಲ. ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಕ್ಯಾರೆಕ್ಟರ್ಸ್ ಇದೆ. ತುಂಬಾನೇ ಇವ್ರು ಯಾರನ್ನೂ ಕೂಡ ಲೈಕ್ ಏನ್ ತೋರಿಸ್ತಾರೆ ಅದಲ್ಲ, ಯಾರು ಕೂಡ ಇವ್ರಿಗೆ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ತುಂಬಾನೇ ಬಾರ್ಡರ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ತುಂಬಾ ಜನಗಳನ್ನ ಹತ್ರ ಬಿಟ್ಕೊಳ್ಳಲ್ಲ, ಬೌಂಡ್ರೀಸ್ ನ ಕ್ರಿಯೇಟ್ ಮಾಡಿದ್ದಾರೆ. ಹಾಯ್ ಹಲೋ ಅಂತ ತುಂಬಾ ಚೆನ್ನಾಗಿ ಮಾತಾಡಿದ್ರು ಕೂಡ ಇಷ್ಟೇ ನಿನ್ನ ಒಂದು, ನೀನ್ ಇಲ್ಲಿವರೆಗೂ ಅಷ್ಟೇ ನಂಗೆ ಬರಕ್ಕಾಗದು, ಇದಾದ್ಮೇಲೆ ನೀನ್ ನಂಗೆ ರೀಚ್ ಮಾಡೋದಕ್ಕೆ ಆಗಲ್ಲ, ನಿನ್ನ ಬೌಂಡ್ರೀಸ್ ನ ನೀನು ಕ್ರಾಸ್ ಮಾಡಂಗಿಲ್ಲ, ಆ ತರ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಹೆರೋಫೆಂಟ್ ಬಂದ್ಬಿಟ್ಟು ಒಂದು ಇದು ಕೂಡ ಸ್ವಲ್ಪ ಯಾವ ತರ ಅಂದ್ರೆ ನಾನೇ ಸುಪೀರಿಯರ್ ಅಂತ ಫೀಲ್ ಮಾಡ್ತಾರೆ ಗೊತ್ತಾ, ಆ ತರ ಒಂದು ಕಾರ್ಡು. ಆಮೇಲೆ ಅವರು ತುಂಬಾ ರಾಯಲ್ ಅಂತ, ಸ್ವಲ್ಪ ಅಥಾರಿಟಿ ರಾಯಲ್ ಆಗಿರೋದಕ್ಕೆ ನಾನ್ ರಾಯಲ್ ಅಂತ ಫೀಲ್ ಮಾಡ್ಬೋದು, ಸ್ವಲ್ಪ ಅಥಾರಿಟಿ ನನಗಿದೆ ಅಂತ ಹೇಳಿ ಫೀಲ್ ಮಾಡ್ತಾ ಇರ್ಬೋದು ಅವರು. ಓಕೆ, ನೀವು ಇನ್ ಕೇಸ್ ಏನಾದ್ರು ಈ ಒಂದು ರಿಲೇಶನ್ಶಿಪ್ ನ ಮ್ಯಾರೇಜ್ ವರ್ಗೂ ತಗೊಂಡೋಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಮೇ ಬಿ ಯಾವ್ದೋ ಒಂದು ರೀಸನ್ ಗಳಿಂದ ಅದು ಸ್ಟಾಪ್ ಆಗಿದೆ. ಮೇ ಬಿ ಅವ್ರ ಫ್ಯಾಮಿಲಿ ಬಂದು ತುಂಬಾನೇ ಆರ್ಥೋಡಾಕ್ಸ್ ಫ್ಯಾಮಿಲಿ ಇರ್ಬೋದು, ತುಂಬಾ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರಲ್ಲ ಆ ತರ ಒಂದು ಮನೆಯಿಂದ ಅವ್ರು ಬಂದಿರ್ಬೋದು. ಮೇ ಬಿ ಫ್ಯಾಮಿಲಿ ಕಡೆಯಿಂದನೂ ಸ್ವಲ್ಪ ಬೇಡ ಅದು ಇದು ಅಂತೆಲ್ಲ ಹೇಳ್ತಾರಲ್ಲ, ಪುಲ್ ಬ್ಯಾಕ್ ಮಾಡೋದು, ಹಿಂದೆ ಹಿಡ್ದಿಡೋದು ಅವ್ರನ್ನ, ಯಾಕೆ ಇದೆಲ್ಲ ಮಾಡ್ತಾ ಇದೀಯಾ, ಅದು ಕೂಡ ನಡೆದಿರ್ಬೋದು ಇಲ್ಲಿ. ಸೊ ಪ್ಯೂರ್ಲಿ ಇದು ಒಂದು ಒಬ್ಬ ಪರ್ಸನ್ ಸಡನ್ ಆಗಿ ನಾವು ಅವ್ರಿಗೆ ರೀಚ್ ಆಗಕ್ಕಾಗಲ್ಲ, ನೀನು ನನ್ನ ಲೈಕ್ ನೀ ಬೌಂಡ್ರಿನ ಕ್ರಾಸ್ ಮಾಡ್ಕೊಂಡು ಹೋಗಕ್ಕಾಗಲ್ಲ, ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮಿಲಿಗೆ ಸೇರಿದಂತ ಪರ್ಸನ್ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಫೋರ್ತ್ ಕಾರ್ಡ್ ಬಂದು ಸ್ಟ್ರೆಂತ್ ಕಾಣಿಸ್ತಾ ಇದೆ. ಸ್ಟ್ರೆಂತ್ ಬಂದ್ಬಿಟ್ಟು ಇಟ್ಸ್ ಟಾಕ್ ಅಬೌಟ್ ಇನ್ನರ್ ಸ್ಟ್ರೆಂತ್ ಗೈಸ್. ನಿಮ್ಗೆ ಇದು ರೆಪ್ರೆಸೆಂಟ್ ಮಾಡುತ್ತೆ. ಇನ್ ಕೇಸ್ ಅವರು ಏನಾದ್ರು ಬಿಟ್ಟು ಹೋಗಿದ್ರು ಕೂಡ ಲೈಕ್ ನಿಮ್ ಜೊತೆ ಮೈಂಡ್ ಗೇಮ್ ಮಾಡಿ ನಿಮ್ಮ ಹತ್ರ ಇರೋದು ಏನೆಲ್ಲ ದುಡ್ಡು ಅಥವಾ ಏನೋ ಅದು ನೋಡಿ ಬಂದಿರಿ, ಅದು ಮುಗಿಯೋ ತನಕ ಇದ್ದು ಅದ ಖಾಲಿ ಆದ್ಮೇಲೆ ಹೋಗಿದ್ರು ಸಹ. ಸೊ ಇಲ್ಲಿ ಸ್ಟ್ರೆಂತ್ ಬಂದು ನಿಮ್ಗೆ ಸ್ಟ್ರೆಂತ್ ಅಂತೂ ಡೆಫಿನೆಟ್ಲಿ ಇದೆ, ಇದನ್ನ ಓವರ್ಕಮ್ ಮಾಡ್ತೀರಾ, ಫರ್ಗಿವ್ ಮಾಡಿ ಫರ್ಗೆಟ್ ಮಾಡಿ ಅಂತ ಹೇಳಿ ತೋರಿಸ್ತಾ ಇದೆ. ಇಟ್ಸ್ ಟಾಕ್ ಅಬೌಟ್ ಇನ್ನರ್ ಸ್ಟ್ರೆಂತ್ ಗೈಸ್. ನೀವು ನಿಮ್ಮನ್ನ ಮೇಂಟೈನ್ ಅಂದ್ರೆ ಪೀಸ್ಫುಲ್ ಆಗಿ ಇಟ್ಕೋಬೇಕು, ನಿಮ್ಮನ್ನ ಮೆಸಪ್ ಮಾಡ್ಕೋಬೇಡಿ ಈ ಒಂದು ಪರ್ಸನ್ ಬಿಟ್ಟೋದ್ರು ಅಂತ ಹೇಳಿ ತೋರಿಸ್ತಾ ಇದೆ. ನೀವು ಕೆಲವೊಂದು ವಿಷಯಕ್ಕೆ ಎಲ್ಲದಕ್ಕೂ ಫೈಟ್ ಮಾಡೋದಕ್ಕಾಗಲ್ಲ, ಕೆಲವೊಂದು ವಿಷಯಕ್ಕೆ ಬ್ರೈನ್ ಯೂಸ್ ಮಾಡ್ಲೇಬೇಕು ಅಂತ ಹೇಳಿ ತೋರಿಸ್ತಾ ಇದೆ. ಕೆಲವೊಂದ್ಸರಿ ಎಲ್ಲದಕ್ಕೂ ಬಲಾನ ಯೂಸ್ ಮಾಡಕ್ಕಾಗಲ್ಲ, ಬುದ್ಧಿ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಆ ತರ ಒಂದು ಕಾರ್ಡು. ನಿಮಗೆ ಎಂತ ಒಂದು ಡಿಫಿಕಲ್ಟ್ ಸಿಚುವೇಶನ್ ಬಂದ್ರು ಕೂಡ ಅದನ್ನ ಓವರ್ಕಮ್ ಮಾಡಿ ಹೊರಗಡೆ ಬರುವಂತ ಕಾರ್ಡು. ನಿಮ್ಮ ಒಂದು ಎನರ್ಜಿ ಏನಿದೆ ಅದು ತುಂಬಾ ಪ್ಯೂರ್ ಆಗಿದೆ, ತುಂಬಾ ಪ್ಯೂರ್ ಎನರ್ಜಿ ಇದೆ. ಸೊ ನಿಮ್ಗೆ ಇಲ್ಲಿ ಚೀಟಿಂಗ್ ಆಗಿರೋದು, ಫ್ಲರ್ಟ್ ಮಾಡಿರೋದು, ನಿಮ್ ಜೊತೆಲಿ ಇದ್ರು ಕೂಡ ಬೇರೊಂದು ಪರ್ಸನ್ ಜೊತೆ ಫ್ಲರ್ಟ್ ಮಾಡಿರೋದು, ಆಪ್ಷನ್ ಆಗಿ ಇಟ್ಕೊಂಡಿರೋದು ನಿಮ್ಮನ್ನ, ಇದೆಲ್ಲ ಕಾಣಿಸ್ತಾ ಇದೆ. ಆಮೇಲೆ ನಿಮ್ಮ ಜೊತೆ ಲವರ್ ಆಗಿದ್ರು ಕೂಡ ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡ್ಕೊಂಡು ನೀನ್ ಕ್ರಾಸ್ ಮಾಡದೆ ಇರೋ ತರ ನೋಡ್ಕೊಂಡಿರೋದು, ಎಷ್ಟೊಂದು ವಿಷಯಗಳನ್ನ ಮುಚ್ಚಿಟ್ಟಿರೋದು ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಸೊ ಆರಾಮಾಗಿ ಡೀಲ್ ಮಾಡಿ ಈ ತರ ಪರ್ಸನ್ ಜೊತೆ ಅಂತ ಹೇಳಿ ಇಲ್ಲಿ ಫೋರ್ತ್ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ತೋರಿಸ್ತಾ ಇದೆ. ಓಕೆ, ಇನ್ ಕೇಸ್ ಏನಾದ್ರು ನಿಮ್ಗೆ ಬ್ರೇಕಪ್ ಸಿಚುವೇಶನ್ ಅಲ್ಲಿ ಸ್ಟ್ರೆಂತ್ ಬಂತು ಅಂದ್ರೆ ನೀವು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿರ್ತೀರಾ ಅಂತ ಅನ್ಸುತ್ತೆ, ತುಂಬಾನೇ ಮೆಂಟಲ್ ಸ್ಟ್ರೆಸ್ ತಗೊಂಡಿರ್ತೀರಾ. ನಿಮ್ಮ ಮೆಂಟಲ್ ಸ್ಟ್ರೆಸ್ ನ ದಯವಿಟ್ಟು ಮ್ಯಾನೇಜ್ ಮಾಡ್ಕೊಳ್ಳಿ. ಮೆಂಟಲ್ ಹೆಲ್ತ್ ಏನಿದೆಯಲ್ಲ ಅದನ್ನ ಮ್ಯಾನೇಜ್ ಮಾಡ್ಕೊಳ್ಳಿ, ಮೇಂಟೈನ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಪ್ರೇಯರ್ ಮಾಡೋ ಅವಶ್ಯಕತೆ ಇದೆ, ನೀವು ತುಂಬಾನೇ ದೇವರಿಂದ ಪ್ರೇಯರ್ ಮಾಡ್ಕೊಳ್ಳಿ, ಮತ್ತೆ ಇದೇ ತರ ಪರ್ಸನ್ ನನ್ನ ಜೀವನದಲ್ಲಿ ಸಿಗದೆ ಇರ್ಲಿ ಅಂತ ಹೇಳಿ. ನಿಮ್ಮ ಒಂದು ಸ್ಟ್ರೆಂತ್ ಏನಿದೆ ಅದು ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಟ್ರೆಂತ್, ಅದನ್ನ ಕಾಪಾಡ್ಕೊಳ್ಳಿ. ಜಾಸ್ತಿ ಇಂಥವ್ರನ್ನ ನಿಮ್ಮ ಸ್ಟ್ರೆಂತ್ ಹಾಳು ಮಾಡೋದಕ್ಕೆ ಬಿಡಬೇಡಿ. ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು 6 ಆಫ್ ಪೆಂಟಿಕಲ್ಸ್ ಬಂದಿದೆ.
ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬಂದು ಒಂದು ಮನಿ ರಿಲೇಟೆಡ್ ಕಾರ್ಡ್ ಗೈಸ್. ಪೆಂಟಿಕಲ್ಸ್ ಅಂತ ಯಾವಾಗೆಲ್ಲ ತೋರ್ಸತ್ತಲ್ಲ ಅದು ಬಂದು ಇಟ್ಸ್ ಪ್ಯೂರ್ಲಿ ರೆಪ್ರೆಸೆಂಟ್ ಮನಿ. ಓಕೆನಾ, ನಿಮ್ಮ ಮತ್ತೆ ಅವರ ನಡುವೆ ಏನೋ ಒಂದು ತಗೊಳ್ಳೋದು ಕೊಡೋದು ಎಲ್ಲ ಚೆನ್ನಾಗಾಗಿತ್ತು ಅಂತ ಹೇಳಿ ಅನ್ಸುತ್ತೆ. ಅವಾಗ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಚೆನ್ನಾಗಿ ತಗೊಳ್ಳೋದು ಕೊಡೋದು ಎಲ್ಲ ಆಗಿದೆ. ನೀವು ಅವ್ರಿಗೆ ತುಂಬಾನೇ ದುಡ್ಡೆಲ್ಲ ಕೊಟ್ಟಿರೋದು ಇಲ್ಲಿ ಕಾಣಿಸ್ತಾ ಇದೆ, ಫಿನಾನ್ಷಿಯಲ್ ಹೆಲ್ಪ್ ಮಾಡಿರೋದು ಕಾಣಿಸ್ತಾ ಇದೆ. ಅದನ್ನ ಅವರು ಹ್ಯಾಪಿಯಾಗಿ ಇಸ್ಕೊಂಡಿದ್ದಾರೆ, ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ತುಂಬಾ ಗಿಫ್ಟ್ ಎಲ್ಲ ಆಫರ್ ಮಾಡಿದೀರಾ ಅಂತ ಅನ್ಸುತ್ತೆ. ಬಟ್ಟೆಗಳು, ಗಿಫ್ಟು, ಕಾಸ್ಟ್ಲಿ ಥಿಂಗ್ಸು, ಆಮೇಲೆ ದುಡ್ಡು. ಪ್ಯೂರ್ಲಿ ಲೈಕ್ ಒಬ್ಬ ಪರ್ಸನ್ ಮಾಡಿರೋದು, ಇನ್ನೊಬ್ಬ ಪರ್ಸನ್ ಆ ಹೆಲ್ಪ್ ನ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಆತರ ನೀವು ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಿದ್ದಾಗ ಕೊಡೋದು ತಗೊಳ್ಳೋದು ಎಲ್ಲ ಆಗಿದೆ. ಬಟ್ ಇಷ್ಟೆಲ್ಲ ನೀವು ಮಾಡಿದ್ರು ಕೂಡ ನಿಮ್ಮಿಂದ ಫ್ಲೋಟಿಂಗ್ ಅಂತೂ ಆಗಿದೆ. ನಿಮ್ಮ ಥರ್ಡ್ ಪಾರ್ಟಿ ಸಿಚುವೇಶನ್ ನಡೆದಿದೆ. ಫ್ಯಾಮಿಲಿ ಬಂದು ಅವ್ರನ್ನ ಪುಲ್ ಬ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಅದು ಆ ಎನರ್ಜಿನೂ ಕೂಡ ಸ್ವಲ್ಪ ಕಾಣಿಸ್ತಾ ಇದೆ ಇಲ್ಲಿ. ಸ್ವಲ್ಪ ಕಾರ್ಮಿಕ್ ಎನರ್ಜಿ ಕಾಣಿಸ್ತಾ ಇದೆ. ಬಂದಿರೋದೇ ಅವರು ಏನೋ ಒಂದು ಲೆಸನ್ ಕಲಿಸಿ ಹೋಗೋದಕ್ಕೆ ನಿಮಗೆ ಅಂತ ಹೇಳಿ ಕಾಣಿಸ್ತಾ ಇದೆ. ಆಮೇಲೆ ಲೈಕ್ ತುಂಬಾನೇ ನಿಮ್ ಜೊತೆ ಇದ್ರು ಕೂಡ ಆಪ್ಷನ್ ಹುಡುಕಿ ಅವರು ಆಪ್ಷನ್ ಆಗಿ ಇಟ್ಬಿಟ್ಟು ನಿಮ್ಮನ್ನ ಆಪ್ಷನ್ ಆಗಿ ಕನ್ಸಿಡರ್ ಕೂಡ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನೀವು ಅವರ ಜೊತೆಲಿ ಇದ್ದಾಗ ಏನೇ ಒಂದು ಯಾವುದೇ ಒಂದು ಅಮೌಂಟೇ ಅಂತಾನೆ ಅಲ್ಲ, ಗಿಫ್ಟ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ನಿಮ್ ಜೊತೆ ಇದ್ದಾಗ ಸ್ವಲ್ಪ ಫೀಲಿಂಗ್ಸ್ ನ ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದು ಇದು ಅಂತ ಹೇಳಿ ಅವರು ನಿಮ್ ಫೀಲಿಂಗ್ಸ್ ನ ಕೇಳಿದ್ದಾರೆ, ನಿಮ್ಮ ಫೀಲಿಂಗ್ಸ್ ನ ಅವರು ತಗೊಂಡಿದ್ದಾರೆ, ಲೈಕ್ ಶೇರ್ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ. ಸೊ ಚೆನ್ನಾಗೇ ಇದ್ರು ಅಂತ ಅನ್ನಿಸ್ತಾ ಇದೆ. ಬಟ್ ಇಲ್ಲಿ ಮ್ಯಾಕ್ಸಿಮಮ್ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇಂದಾನೆ ಇಲ್ಲಿ ಒಂದು ರಿಲೇಶನ್ಶಿಪ್ ಎಂಡ್ ಆಗಿರೋದು ಕಾಣಿಸ್ತಾ ಇದೆ, ಬ್ರೇಕಪ್ ಆಗಿರೋದು ಕಾಣಿಸ್ತಾ ಇದೆ. ಆಮೇಲೆ ಪ್ಯೂರ್ಲಿ ಒಂದು ಕಾರ್ಮಿಕ್ ಎನರ್ಜಿಯಿಂದ ರಿಲೇಶನ್ಶಿಪ್ ಎಂಡ್ ಆಗಿರೋದು ಕಾಣಿಸ್ತಾ ಇದೆ. ಈ ಪರ್ಸನ್ ನೋಡಕ್ ಯಾವ ತರ ಇದಾರೆ ಆ ತರ ಇವರ ಒಂದು ಒಳಗಡೆ ಏನಿದೆ ಅಲ್ಲ ಮನ್ಸಲ್ಲೆಲ್ಲ ಆ ತರ ಇಲ್ಲ. ಇವ್ರ ಮನ್ಸಲ್ಲಿ ಏನೋ ಬೇರೆನೆ ಓಡ್ತಾ ಇರತ್ತೆ. ಮೇಲ್ಗಡೆ ಅವ್ರ ಏನೋ ಕಾಣಿಸಿದ್ರು ಮನ್ಸಲ್ಲಿ ತುಂಬಾ ಲೆಕ್ಕಾಚಾರ ಆಗ್ತಾ ಇರ್ತಾರೆ. ಮನ್ಸಲ್ಲಿ ಇವರ ಒಂದು ಥಿಂಕಿಂಗ್ಗೆ ಬೇರೆ ಓಡ್ತಾ ಇರತ್ತೆ. ಇವ್ರನ್ನ ನೀವು ಲೈಕ್ ಅಸ್ಯೂಮ್ ಮಾಡಕ್ಕೆ ಆಗಲ್ಲ, ಆತರ ಒಂದು ಥಿಂಕಿಂಗ್ ಇವರ ಮನ್ಸೊಳಗಡೆ ಓಡ್ತಾ ಇರತ್ತೆ. ಇವ್ರು ಏನೋ ಲೆಕ್ಕಾಚಾರ ಹಾಕೊಂಡ್ ಕೂತಿರ್ತಾರೆ. ಲೈಕ್ ಪ್ರೆಸೆಂಟ್ಲಿ ಇಲ್ಲಿದ್ದಾರೆ, ಬಟ್ ಪ್ರೆಸೆಂಟ್ಲಿ ಇನ್ನು ಇವ್ರ ಬ್ರೈನ್ ಎಲ್ಲೋ ಓಡ್ತಿರತ್ತೆ, ಯಾವ್ದ್ರ ಬಗ್ಗೆನೋ ಯೋಚನೆ ಮಾಡ್ತಿರತ್ತೆ. ಸೊ ಆತರ ಒಂದು ಪರ್ಸನಾಲಿಟಿ ಇವರು. ಇವಾಗ ಏನು ಅವ್ರ ಜೊತೆಯಲ್ಲಿ ಇರತ್ತಲ್ಲ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರುವಂತ ಒಬ್ಬ ಪರ್ಸನ್ ಅಂತ ಅನ್ಸುತ್ತೆ. ಸೊ ಹಂಗಾಗಿ ನೀವು ಜೊತೆಲಿ ಇದ್ರು ಕೂಡ ಬೇರೆ ಒಬ್ಬ ಪರ್ಸನ್ ಜೊತೆ ಅವರು ಲೈಕ್ ಫ್ಲೋಟಿಂಗ್ ಎಲ್ಲ ಮಾಡಿರೋದು ಅದೆಲ್ಲ ಮಾಡಿದೆ. ಇನ್ನು ಫೈನಲ್ ಕಾರ್ಡ್ ನಾನೊಂದು ಕ್ಲಾರಿಟಿಗೋಸ್ಕರ ತೆಗ್ದಿದ್ದೀನಿ ಗೈಸ್, ನನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ಸೊ ಅದು ಕೂಡ ಅದೇ ತರ ಬಂದಿದೆ. ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಐ ಪ್ರಿಸ್ಟಸ್ ಬಂದಿದೆ ಗೈಸ್. ಇದು ಒಂದು ಪ್ಯೂರ್ಲಿ ಲೈಕ್ ಒಂದು ಹಿಡನ್ ಪರ್ಸನ್ ತರ. ಇವರು ನಿಮ್ಮಿಂದ ಬಹಳಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಖಂಡಿತವಾಗ್ಲೂ ಇದೆ. ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವಿದ್ದಾಗ್ಲೇ ಇನ್ನೊಬ್ಬ ಪರ್ಸನ್ ಜೊತೆ ಇವರು ಡೆಫಿನೆಟ್ಲಿ ಓಡಾಡಿದ್ದಾರೆ. ಲೈಕ್ ಅದು ಬೇರೆ ಲೆವೆಲ್ಗೂ ಕೂಡ ಹೋಗಿದೆ ಅನ್ಸುತ್ತೆ. ಬಿಕಾಸ್ ಫಸ್ಟ್ 3 ಆಫ್ ಕಪ್ ಅಲ್ಲಿ ಫಿಸಿಕಲ್ ಇದು ಏನು ತೋರ್ಸಲ್ಲ, ಜಸ್ಟ್ ಫ್ಲೈಟಿಗೆ ಅಷ್ಟೇ ತೋರ್ಸತ್ತೆ. ಬಟ್ ಇದು ಹೈ ಪ್ರಿಸ್ಟಸ್ ಅಂತ ಯಾವಾಗ ಬರುತ್ತೆ ಅವಾಗ ಅವರು ನೆಕ್ಸ್ಟ್ ಲೆವೆಲ್ ಕೂಡ ಹೋಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ತುಂಬಾ ವಿಷಯಗಳನ್ನ ನಿಮ್ಮಿಂದ ಮುಚ್ಚಿಟ್ಟಿರೋಂಥದ್ದಿದೆ, ನಿಮ್ಗೆ ಗೊತ್ತಾಗಬಾರ್ದು ಅಂತ ಹೈಡ್ ಮಾಡಿ ಇಟ್ಟಿರೋಂಥದ್ದಿದೆ. ನೀವು ಇವ್ರ ಬಗ್ಗೆ ತುಂಬಾನೇ ಸ್ಟಡಿ ಮಾಡ್ಬೇಕಾಗಿತ್ತು. ಇನ್ ಕೇಸ್ ನಿಮ್ಗೆ ಈ ಪರ್ಸನ್ ನೆಕ್ಸ್ಟ್ ನಿಮ್ ಲೈಫ್ ಅಲ್ಲಿ ಬರೋದಕ್ಕೆ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ತುಂಬಾ ಕೇರ್ಫುಲ್ ಆಗಿರಿ. ಈ ಪರ್ಸನ್ ತುಂಬಾ ಆಪ್ಷನ್ಸ್ ಗಳನ್ನ ಇಟ್ಕೋತಾರೆ ಯಾವಾಗ್ಲೂ, ಅದಂತೂ ಇಲ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಫಸ್ಟ್ ಬಂದಿದೆ, ಸೆಕೆಂಡು ಅದೇ ಕಾರ್ಡ್ ಬಂದಿದೆ, ಇನ್ನು ಲಾಸ್ಟ್ ಕಾರ್ಡ್ ಅಲ್ಲೂ ಅದೇ ತೋರಿಸ್ತಾ ಇದೆ. ಆಪ್ಷನ್ ಇಟ್ಕೊಂಡೇ ಹೋಗ್ತಾರೆ ಅನ್ಸುತ್ತೆ ಅವ್ರ ಲೈಫ್ ಅಲ್ಲಿ. ಇದಲ್ಲ ಅಂದ್ರೆ ಇನ್ನೊಂದು, ಇದಲ್ಲ ಅಂದ್ರೆ ಇನ್ನೊಂದು, ಇದು ಇರ್ಲಿ ಇನ್ನೊಂದು ಇರ್ಲಿ, ಇದೇನಾದ್ರೂ ಆಯ್ತು ಅಂದ್ರೆ ಇನ್ನೊಂದು ಇರ್ಲಿ, ಆತರ ಯೋಚನೆ ಮಾಡ್ತಾರಲ್ಲ ಆತರ ಪರ್ಸನ್ ಇವರು. ಒಬ್ಬ ಪರ್ಸನ್ಗೆ ಸ್ಟಿಕ್ ಆಗಿರುವಂತ ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇಲ್ಲ. ಒಬ್ಬ ಪರ್ಸನ್ಗೆ ತುಂಬಾ ಪ್ರೀತಿ ಪ್ರೇಮ ಕೊಟ್ಟು ಅವ್ರ ಜೊತೆನೆ ಇರುವಂತ ಪರ್ಸನಾಲಿಟಿ ಇಲ್ಲಿ ನನ್ಗೆ ಕಾಣಿಸ್ತಾ ಇಲ್ಲ. ಒಂದು ಲವ್ ಅಂದ್ರೆ ಒಂದು ಪ್ಯೂರಿಟಿ ಅಂದ್ರೆ ನಿಷ್ಕಲ್ಮಶವಾದ ಪ್ರೀತಿ ಮಾಡೋ ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ. ತುಂಬಾನೇ ಇವರು ನನ್ಗೆ ಹೇಳಕ್ಕೆ ಬರ್ತಾ ಇಲ್ಲ. ಲೈಕ್ ತುಂಬಾ ಥಿಂಗ್ಸ್ ನ ಹೈಡ್ ಮಾಡಿದ್ದಾರೆ ನಿಮ್ಮಿಂದ.
ಡೆಫಿನೆಟ್ಲಿ ಪರ್ಸನ್ ಏನಾದ್ರು ಮತ್ತೆ ಬರೋದಕ್ಕೆ ಟ್ರೈ ಮಾಡಿದ್ರೆ ತುಂಬಾ ಕೇರ್ಫುಲ್ ಆಗಿರಿ. ನಾನು ನನ್ನ ಕಡೆಯಿಂದ ಏನೆಲ್ಲ ರೀಡಿಂಗ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಪಾಸಿಟಿವ್ ಆಗಿ ಅಷ್ಟನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ ಗೈಸ್. ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ತುಂಬಾನೇ ಇಷ್ಟ ಆಯ್ತು, ಹೆಲ್ಪ್ಫುಲ್ ಆಗಿರತ್ತೆ ಅಂತ ಅನ್ಕೊಂಡು ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಒಂದು ಹಳೆ ವ್ಲಾಗ್ಸ್ಗೆಲ್ಲ ಕಾಮೆಂಟ್ ಮಾಡ್ತಿದ್ದೀರಾ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಲೈಕ್ ಅದು ನಿಮ್ ಕಡೆಯಿಂದ ನನಗೆ ಸಿಗುವಂತ ಸಹಾಯ ಅನ್ಕೊಳ್ತೀನಿ ಅಂಡ್ ಆಶೀರ್ವಾದ ಕೂಡ ಅಂತ ಹೇಳಿ ಅನ್ಕೊಳ್ತೀನಿ. ದಯವಿಟ್ಟು ನಿಮ್ಗೆ ಏನು ಅನ್ನಿಸ್ತು ವಿಡಿಯೋ ಬಗ್ಗೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮ್ಮೆಲ್ಲರ ಕಾಮೆಂಟ್ಸ್ನು ನಾನು ಓದ್ತಾ ಇದ್ದೀನಿ. ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಕಾಮೆಂಟ್ಸ್ನು ನನಗೆ ಓದೋದಕ್ಕೆ. ಅಂಡ್ ಲಾಸ್ಟ್ ವಿಡಿಯೋದಲ್ಲಿ ನನ್ನ ವಾಯ್ಸ್ ಸ್ವಲ್ಪ ಕ್ಲಿಯರ್ ಆಗಿರ್ಲಿಲ್ಲ. ಕೆಲವೊಂದು ಹೆಲ್ತ್ ಇಶ್ಯೂಸ್ ಇಂದ ನನ್ನ ವಾಯ್ಸ್ ತುಂಬಾನೇ ಸ್ವಲ್ಪ ನೋಸ್ ಇನ್ಫೆಕ್ಷನ್ ಎಲ್ಲ ಆಗಿ ವಾಯ್ಸ್ ಸ್ವಲ್ಪ ಕಟ್ಕೊಂಡಿದೆ. ಸ್ವಲ್ಪ ಬೇರ್ ಮಾಡಿ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಂಡ್ ಕ್ಷಮೆ ಇರಲಿ ವಾಯ್ಸ್ ಸ್ವಲ್ಪ ಕಮ್ಮಿ ಇರೋದಕ್ಕೆ, ಲಾಸ್ಟ್ ವಿಡಿಯೋದಲ್ಲಿ ಕ್ಲಾರಿಟಿ ಇಲ್ಲದೆ ಇರೋದಕ್ಕೆ. ಈ ವಿಡಿಯೋ ಫುಲ್ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಗೈಸ್. ಗಾಡ್ ಬ್ಲೆಸ್ ಯು. ನಿಮ್ ದಿನ ಚೆನ್ನಾಗಿರ್ಲಿ. ನೆಕ್ಸ್ಟ್ ಮತ್ತೆ ಮುಂದಿನ ಟಾಪಿಕ್ ಜೊತೆ, ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್.